ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಆಂದೋಲನದ ಭಾಳ ಅವಶ್ಯಕತೆ ಅದ. ಆದರೆ ಈ ಆಂದೋಲನ ಮತ್ತೆ ಆಗ್ತದನಾ ಅನ್ನೋದು ಸಂಶಯ ಅದ. ಯಾಕಂದ್ರೆ ಅಷ್ಟು ಸುಲಭವಾಗಿ ಮಾಡಿಕೊಡೋದಿಲ್ಲ. ಫಾಸಿವಾದಿ ಈ ಮೋದಿ ಸರ್ಕಾರ ಅಂತೇಳಿ ನಮ್ಮ ಏನಪ್ಪ ಅಂತ ಪ್ರಶಾಂತ್ ಭೂಷಣ್ ಅವರು ಆರೋಪಿಸ್ತಾ ಇದ್ದಾರೆ. ತಾವಮ್ಮ ಮಾತನ್ನು ತಾವ ಇವತ್ತು ವಿಚಾರ ಮಾಡಲಿಕ್ಕಿದ್ದಾರೆ. ಇವ್ರಿಗಿಂತ 1000 ಪಾಲುಗಳವರಿದ್ದರು ಮನಮೋಹನ್ ಸಿಂಗ್ ಅವರು ಅಂತ. ಅವರು ಒಂದಿಷ್ಟು ಬೈದ್ರೆ, ಮಾತಾಡಿದ್ರೆ, ಮಾಡಿದ್ರೆ ನಾಚಿಕೊಳ್ತಿದ್ರು. ಜೊತೆಗೆ ಅವರು ಒಂದು ವ್ಯವಸ್ಥೆಯ ಮುಖವಾಡಾಗಿದ್ದರು. ಆ ಸ್ವತಃ ಅವ್ರು ಪ್ರಾಮಾಣಿಕರಿದ್ದರು ಅನ್ನೋಂಥ ಮಾತು ಒಪ್ಪಿಕೊಳ್ತಾ ಆವತ್ತಿನಿಂದಲೂ ಎಷ್ಟೋ ಪಾಲ ಏನಪ್ಪ ಅಂತಂದ್ರೆ ಇವತ್ತು ಭ್ರಷ್ಟಾಚಾರ ಹೆಚ್ಚಾಗ್ಯದ, ಎಲ್ಲನೂ ಹೆಚ್ಚಾಗ್ಯದ. ಇವತ್ತು ಆಂದೋಲನ ಆಗಬೇಕಾಗಿದೆ. ಆದರೆ ಫಾಸಿವಾದಿ ಅಂದ್ರೆ ಈ ಒಂದು ಇದಕ್ಕೆ ಏನಂತೀರಿ ನೀವು, ಡಿಕ್ಟೇಟರ್ ಅಥವಾ ಈ ಥರದೇ ಮಾತು ನಡಿಬೇಕು ಅನ್ನುವಂಥ ಒಂದು ಸರ್ವಾಧಿಕಾರದ ಇವತ್ತು ಮೋದಿ ಅವರದ್ದು ಮಾಡಿಕೊಡ್ತಾ ಇಲ್ಲ, ಮಾಡೋ ಸ್ವರೂಪಿಲ್ಲ. ಬಟ್ ಜನತಾ ಇವತ್ತು ಅವಧಿಗೆ ಹೆಚ್ಚು ನೊಂದಿದ್ದಾರೆ. ಆದರೆ ಹೊರಗೆ ಬರುವಂಥ ಸಾಧ್ಯತೆ ಅದನ ಅಂತೇಳಿ. ಯಾಕಂದ್ರೆ ಬದುಕು ಕಟ್ಕೊಳ್ಳೋದು ಕಷ್ಟ ಆಗೈತೆ, ಹೆಂಗೆ ಬರ್ತಾರೆ ಅನ್ನುವಂಥ ಮಾತು. ಜೊತೆಗೆ ಅವತ್ತು ನೆನೆಸ್ಕೊಳ್ತಾ ನಾವು ಅವತ್ತು ತಪ್ಪು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಪ್ರಶಾಂತ್ ಭೂಷಣ್ ಅವರು ಒಪ್ಕೊಳ್ತಾ ಇದ್ದಾರೆ. ಮತ್ತು ಕೇಜ್ರಿವಾಲ್ ಆರಂಭದಲ್ಲೇ ಒಳ್ಳೆಯವರು ಅನಿಸಿದ್ರು. ನಂತರ ನಮಗೂ ಅನಿಸ್ಲಾಗಾಯಿತು ಅವರು ಒಂದು ರೀತಿ BJP ವಾದಿಗಳಾಗಿದ್ದಾರೆ ಅನ್ನುವಂಥದ್ದು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರಶಾಂತ್ ಭೂಷಣ್ ಒಬ್ಬ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ವಕೀಲರು, ದೊಡ್ಡ ಹೋರಾಟಗಾರರು. ಅದೇ ಕಾಲಕ್ಕೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂಥ ಮೂಮೆಂಟದ ಇವರು ಒಬ್ಬರು ಏನಪ್ಪ ಅಂತಂದ್ರೆ ಕಾಂಬ ಅನ್ನೋ 2 ಮಾತಿಲ್ಲ. ಅದನ್ನೆಲ್ಲ ದಿನಗಳು ನೆನಪಿಸ್ಕೊಂಡು ಇವತ್ತು ನನಗೂ ಒಂದಿಷ್ಟು ತಪ್ಪಾಯಿತು. ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗರನ್ನ ಆ ರೀತಿ ಟೀಕಿಸಬಾರ್ದಾಗಿತ್ತು, ಆಗಿ ಹೋಯಿತು. ಆದರೆ ಇವತ್ತಿನವರೆಗೂ ಯಾವುದೇ ನಾವು ಮಾಡಿದ್ದ